ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಕ್ಲಾಸ್ನಲ್ಲಿ ಕೀಬೋರ್ಡ್ ಬಗ್ಗೆ ಅಧ್ಯಯನ ಮಾಡೋಣ. ಕೀಬೋರ್ಡ್ ಒಳಗೆ ಎಷ್ಟು ಕೀ ಬರ್ತಾವ, ಅದನ್ನು ಪರಿಚಯ ಮಾಡಿಕೊಟ್ಟವರು ಯಾರು ಅನ್ನೋದನ್ನು ಒಂದೊಂದು ಉದಾಹರಣೆ ಮೂಲಕ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ನಮ್ಗೆ ಕೀಬೋರ್ಡ್ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂದ್ರೆ ಕ್ರಿಸ್ಟೋಫರ್ ಲ್ಯಾಟಮ್ ಸೋಲ್ ಎನ್ನುವಂತ ವ್ಯಕ್ತಿ, ಅಮೆರಿಕ ವಿಜ್ಞಾನಿ ಆಗಿರುವಂತ ಕ್ರಿಸ್ಟೋಫರ್ ಲ್ಯಾಟಮ್ ಸೋಲ್ ಎನ್ನುವಂತ ವ್ಯಕ್ತಿ ಪರಿಚಯ ಮಾಡಿಕೊಡ್ತಾನೆ. ಇದು 1970ರಲ್ಲಿ ಇದನ್ನ ಆವಿಷ್ಕಾರ ಮಾಡ್ತಾನ. ಅದೇ ರೀತಿಯಾಗಿ ಇದಕ್ಕೊಂದು ಹೆಸರು ಕೊಡ್ತಾನ. ಅದ್ರ ಹೆಸರು ಏನು ಅಂದ್ರೆ ಕಾರ್ಯತ ಎಂದು ಕರಿತೇವೆ. ಇನ್ನು ಕೀಬೋರ್ಡ್ನಾಗ ನೋಡಕ್ ಯಾವ ರೀತಿ ಇರ್ತಪ್ಪ ಅಂದ್ರ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಾವು ಕೀಬೋರ್ಡ್ ಅನ್ನ ಕಾಣ್ಬೋದು. ಜನರೇಷನ್ ಬರ್ತಾ ಅದನ್ನ ಡಿಜಿಟಲ್ ಕೀಬೋರ್ಡ್ಗಳನ್ನ ನಾವು ನೋಡ್ತೀವಿ. ಕೀಬೋರ್ಡ್ ಒಂದೊಂದಾಗಿ ಯಾವ ರೀತಿ ಕೀಗಳನ್ನು ಉಪಯೋಗಿಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಾವು ಕೀಬೋರ್ಡ್ ನಲ್ಲಿ ಕೀಗಳನ್ನ ನಾವು ಎಷ್ಟು ಕೀಗಳನ್ನ ನೋಡ್ತೀವಿ ಅಂದ್ರ 104. ಆ 104 ನಾವು ಒಂದೊಂದು ರೀತಿಯಲ್ಲಿ ನಾವು ಉಪಯೋಗಿಸ್ಬಹುದು. ಇಲ್ಲಿ ನೋಡ್ತಿರ್ಬೇಕು, ಫಸ್ಟ್ ಕೀ ಎಸ್ಕೇಪ್ ಅಂತ ಬರ್ತೈತಿ. ನಾವೊಂದು ಏನೋ ವರ್ಕ್ ಮಾಡ್ತಾ ಇದನ್ನ ಅದನ್ನ ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಎಸ್ಕೇಪ್ ಕೀ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಬರ್ತೈತಿ F1 ರಿಂದ F12 ವರೆಗೂ ನಾವು ಇದನ್ನ ನಾವು ಏನಂತ ಕರಿತೀವಿ, ಫಂಕ್ಷನ್ ಕೀ ಅಥವಾ ಪ್ರೋಗ್ರಾಮ್ ಕೀ ಎಂದು ಕರಿತೇವೆ. ಇನ್ನೆಷ್ಟು ಬರ್ತಾವು ಪ್ರಿಂಟ್ ಸ್ಕ್ರೀನ್ ಅಂತ ಕರಿತೀವಿ. ಇದನ್ನ ಕೀ ಎದಕ್ಕೆ ಯೂಸ್ ಮಾಡ್ತೇವೆ, ಪ್ರಿಂಟ್ ಸ್ಕ್ರೀನ್. ನಿಮಗೆ ಸಾಮಾನ್ಯ ಹೆಸರಿದ್ದಲ್ಲಿ ಕರಿಬೇಕಾಗಿತ್ತಂದ್ರ ನಾವು ಕಂಪ್ಯೂಟರ್ ಸ್ಕ್ರೀನ್ ಶಾಟ್ ತೆಗೆದುಕೊಳ್ತೀವಲ್ಲ ಅದನ್ನ ಯೂಸ್ ಮಾಡ್ತೀವಿ ವಿದ್ಯಾರ್ಥಿಗಳು ಇದನ್ನ. ಅದೇ ರೀತಿಯಾಗಿ ಇಲ್ಲಿ ಸ್ಕ್ರಾಲ್ ಅಂತ ಬರ್ತದೆ. ಇದು ಸ್ಕ್ರಾಲ್ ಬಟನ್ಸ್, ಇವು 4 ಇವು ಏನಂತೀವಿ, ಸ್ಕ್ರಾಲ್ ಬಟನ್ಸ್ ಅಂತ ಕರಿತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಎಂಡ್ ಅಂತ ಐತಿ. ಹೌದಾ, ಇದನ್ನ ನಾವು ಇಂಟರ್ನೆಟ್ ಯೂಸ್ ಮಾಡುವಾಗ ಎಷ್ಟು ಲಾಸ್ಟ್ನೇ ಪೇಜ್ ವರೆಗೂ ನೋಡ್ಬೇಕಾಗಿತ್ತು ನಾವು ಎಂಡ್ ಕ್ಲಿಕ್ ಮಾಡಿದಾಗ ಅದ್ರ ಲಾಸ್ಟ್ನೇ ಪೇಜ್ ತೋರಿಸುತ್ತೆ ನಮಗ. ಅದೇ ರೀತಿಯಾಗಿ ಹೋಮ್, ಇಲ್ಲ ಲಾಸ್ಟ್ನೇ ಪೇಜ್ನಾಗ ಬಂದಾಗ ನಾವು ಫಸ್ಟ್ನೇ ಪೇಜ್ ಬರ್ಬೇಕಾಗಿತ್ತಂದ್ರ ಹೋಮ್ ಕ್ಲಿಕ್ ಮಾಡೋ ಮೂಲಕ ನಾವು ಹೋಮ್ ಪೇಜಿಗೆ ಬರ್ಬೋದು. ಅದೇ ರೀತಿ ಪೇಜ್ ಡೌನ್, ಪೇಜ್ ಅಪ್, ಮೇಲೆ ಕೆಳಗೆ ನೋಡ್ಬೇಕಾಗಿತ್ತಂದ್ರ ನಾವು ನೋಡ್ಬೋದು. ಎದ್ರಲ್ಲಪ್ಪ ಅಂದ್ರೆ ಇಂಟರ್ನೆಟ್ ಒಳಗ. ಅದೇ ರೀತಿಯಾಗಿ ಇನ್ನು 3 ನಾವು ಏನಂತ ಕರಿತೀವಿ, ಇಂಡಕ್ಟರ್ ಎಂದು ಕರಿತೀವಿ. ಇಂಡಕ್ಟರ್ ಅಂದ್ರೇನು, ನಾವು ಮಾರುವಂತ ಪ್ರೋಗ್ರಾಮ್ ಈ ಸೂಚನೆ ಕೊಡುವಂತ ಲೈಟ್ಗಳಾಗಿವೆ. ಇವು 3 ಇದರಲ್ಲೂ ನಾವು ಯಾವ ರೀತಿ ವರ್ಕ್ ಮಾಡ್ತೀವೋ ಆ ರೀತಿ ನಾವು ಲೈಟ್ಗಳನ್ನ ಕಾಣಬಹುದು. ಫಸ್ಟ್ಗೆ ನಮ್ ಲಾಕ್ ಅಂತ ಐತಿ. ನಮ್ ಲಾಕ್ ಅಂದ್ರೆ ನಂಬರ್ ಲಾಕ್. ಇಲ್ಲಿ ನೋಡ್ಬೋದು ನಮ್ ಲಾಕ್ ಅಂತ ಐತಿ. ನಮ್ ಲಾಕ್ ಅಂದ್ರೆ ನಂಬರ್ ಲಾಕ್. ಇಲ್ಲಿ ನಾವು ಇದನ್ನ ಪ್ರೆಸ್ ಮಾಡಿದಾಗ ನಂಬರ್ ಮೂರುವುದಿಲ್ಲ. ಯಾವುದೇ ಕಾರಣಕ್ಕೂ ನಂಬರ್ ಕಾಣಂಗಿಲ್ಲ, ನಂಬರ್ ಮೂಡಂಗಿಲ್ಲ. ಅದು ಲಾಕ್ ಆಗಿರ್ತದೆ. ಲೈಟ್ ಬಂತಪ್ಪ ಅಂದ್ರ ನಂಬರ್ ಲಾಕ್ ಏನಾಗಿ ಆನ್ ಆಗಿದೆ ಅಂತ. ಆನ್ ಐತಪ್ಪ ಅಂದ್ರ ನಮ್ಗ ನಂಬರ್ ಟೈಪ್ ಮಾಡಕ ಬರ್ತೈತಿ. ಇಲ್ಲಂದ್ರ ಬರಂಗಿಲ್ಲ. ಆಫ್ ಐತಂದ್ರ ನಮ್ಗೆ ಯಾವುದೇ ರೀತಿಯಾಗಿ ನಂಬರ್ಗಳನ್ನ ಮುಟ್ಸಕ್ ಆಗುತ್ತಿಲ್ಲ. ಅದಕ್ಕೆ ನಾವು ಇಂಡಕ್ಟರ್ ಒಳಗೆ ಬರುವಂತ ಫಸ್ಟ್ಗೆ ನಂಬರ್ ಲಾಕ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಕ್ಯಾಪ್ಸ್ ಲಾಕ್. ಕ್ಯಾಪ್ಸ್ ಲಾಕ್ ಅಂದ್ರ ನಾವು ಟೈಪಿಂಗ್ ಮಾಡುವಾಗ ನಮ್ಗೆ ಕ್ಯಾಪಿಟಲ್ ಲೆಟರ್ ಬರ್ಬೇಕಾಗಿತ್ತಂದ್ರ ಕ್ಯಾಪ್ಸ್ ಲಾಕ್ ಮೂಲಕ ನಾವು ಕ್ಯಾಪಿಟಲ್ ಲೆಟರ್ಸ್ ಗಳನ್ನ ಬರೀಬಹುದು ವಿದ್ಯಾರ್ಥಿ. ಜಸ್ಟ್ ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ರ ಅದನ್ನ ನಾವು ಪೂರ್ತಿ ಎಂಡ್ ತನಕ ನಾವು ಇಂಗ್ಲಿಷ್ ಬರ್ಕೊಂತ ಹೋಗ್ಬೋದು. ಅದೇ ರೀತಿಯಾಗಿ ಕ್ಯಾಪ್ಸ್ ಲಾಕ್ ಆಫ್ ಐತಂದ್ರ ನಾವು ಸ್ಮಾಲ್ ಲೆಟರ್ ಕೂಡ ಬರೀಬಹುದು. ನೆಕ್ಸ್ಟ್ ಬರುವಂತದ್ದು ಸ್ಕ್ರಾಲ್ ಲಾಕ್ ಅಂತ ಕರಿತೀವಿ. ಇದನ್ನ ನುಣಿ ಮಾಡುವಾಗ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳ. ಇಂಗ್ಲಿಷ್ ಮಾಡುವಾಗ ಏನು ತೊಂದರೆ ಆಗುತ್ತಿಲ್ಲ. ಅದೇ ರೀತಿಯಾಗಿ ನುರಿ ನಾವು ಟೈಪಿಂಗ್ ಮಾಡ್ಬೇಕಂದ್ರೆ ಸ್ಕ್ರಾಲ್ ಲಾಕ್ ಬಹಳ ಇಂಪಾರ್ಟೆಂಟ್. ಇದನ್ನ ಆನ್ ಇತ್ತಂದ್ರ ನಾವು ಕನ್ನಡ ನುಡಿಗಳನ್ನ ಬರೀಬಹುದು. ಅದೇ ರೀತಿಯಾಗಿ ಆಫ್ ಇತ್ತಂದ್ರ ನಮ್ಗೆ ಕನ್ನಡ ಬರೆಯೋದಕ್ಕ ಆಗಂಗಿಲ್ಲ. ನೆಕ್ಸ್ಟ್ ಬರುವಂತ ಸ್ಕ್ರಾಲ್ ಲಾಕ್. ಇದು ನಾವು ಕನ್ನಡ ಟೈಪಿಂಗ್ ಮಾಡುವಾಗ ಉಪಯೋಗಿಸುವಂತ ಒಂದು ಕೀ ಆಗೈತಿ.
ಇದನ್ನ ಸ್ಕ್ರಾಲಾಕ ಆನ್ ಇತ್ತಂದ್ರ ನಾವು ಕನ್ನಡ ಟೈಪಿಂಗ್ ಮಾಡ್ಬೋದು. ಅದೇ ರೀತಿ ಆಪ್ ಇತ್ತಂದ್ರ ನಮ್ಗೆ ಕನ್ನಡ ಟೈಪಿಂಗ್ ಮಾಡಕ್ ಆಗಲ್ಲ, ಅಥವಾ ಅದರ ಬದಲಾಗಿ ಇಂಗ್ಲಿಷ್ ಟೈಪಿಂಗ್ ಮಾಡ್ಬೋದು. ಒಂದೊಂದು ಲೆಟರ್ಸ್ ಇರುತ್ತೆ, ಫಸ್ಟ್ಗೆ ಇಂಗ್ಲಿಷ್ ಇರುತ್ತೆ, ನೆಕ್ಸ್ಟ್ ಆಮೇಲೆ ಕನ್ನಡ ಇರುತ್ತೆ. ಹಂಗೆ ಯಾವ ರೀತಿ ಮಾಡ್ಬೇಕು? ಫಸ್ಟ್ ಇಂಗ್ಲಿಷ್ ಬರ್ಕೊಂಡು ಆಮೇಲೆ ನಮಗೆ ಕನ್ನಡ ಬೇಕಾಗಿತ್ತು. ಕನ್ನಡ ಬೇಕಾಗಿತ್ತಂದ್ರ ನೋಡಿ ಸಾಫ್ಟ್ವೇರ್ ಆನ್ ಮಾಡ್ಕೊಂಡು ಕ್ಯಾಪ್ಸ್ಲಾಕ್ ಸ್ಕ್ರಾಲಾಕ್ ಆನ್ ಮಾಡೋ ಮೂಲಕ ನಾವು ಕನ್ನಡ ಬರಿಬಹುದು. ಅದೇ ರೀತಿ ಆಫ್ ಮಾಡೋದು ನೆಕ್ಸ್ಟ್ ಇಂಗ್ಲಿಷ್ ಬರಿಬಹುದು. ಈ ರೀತಿಯಾಗಿ ನಾವು ಸ್ಕ್ರಾಲಾಕ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಕೀಬೋರ್ಡ್ ಅಂತಿದ್ದು ಕೀಬೋರ್ಡ್ ಒಳಗೆ ಕ್ಯಾಪಿಟಲ್ ಲಾಕ್. ಕ್ಯಾಪಿಟಲ್ ಲಾಕ್ ಅಂದ್ರೆ ಅದೇ ರೀತಿಯಾಗಿ ಹೇಳಿದಾಗೆ ಅಕ್ಷರಗಳನ್ನ ಕ್ಯಾಪಿಟಲ್ ಬರ್ಬೇಕಾಗಿತ್ತಂದ್ರೆ ಕ್ಯಾಪ್ಸ್ ಲಾಕ್ ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ಮಾಲ್ ಬೇಕಾಗಿತ್ತಂದ್ರೆ ಕ್ಯಾಪ್ಸ್ ಲಾಕ್ ಆಫ್ ಮಾಡ್ಕೊಂಡು ಸ್ಮಾಲ್ ಲೆಟರ್ಸ್ ಬರ್ಬೋದು. ಇಲ್ಲಿ ಲೈಟ್ ಬರ್ತಿಲ್ಲ, ಲೈಟ್ ಆನ್ ಇತ್ತಂದ್ರ ಕ್ಯಾಪ್ಸ್ ಲಾಕ್ ಅಕ್ಷರ ಮೂಡ್ತಿರ್ತಾವು. ಅದೇ ರೀತಿಯಾಗಿ ಲೈಟ್ ಆಫ್ ಇತ್ತಂದ್ರ ಸ್ಮಾಲ್ ಲೆಟರ್ ಮೂಡ್ತಾವ. ಇದ್ರ ಮೂಲಕ ನಾವು ಕ್ಯಾಪ್ಸ್ ಲಾಕ್ ಆನ್ ಆಗಿದೋ ಇಲ್ಲ ಆಫ್ ಆಗಿದೋ ಮೂಲಕ ನಾವು ಕ್ಯಾಪಿಟಲ್ ಲಾಕ್ ನೋಡ್ಕೋಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂತದ್ದು ಶಿಫ್ಟ್. ಶಿಫ್ಟ್ ಕೂಡ ನಾವು ಒಂದೊಂದು ಸ್ಮಾಲ್ ಬರಿಬೇಕು, ಒಂದೊಂದು ಬಿಗ್ ಲೆಟರ್ಸ್ಗಳನ್ನ ಬರಿಬೇಕಾಗಿತ್ತು. ಸ್ಟಾರ್ಟಿಂಗ್ ಯಾವುದೇ ಅಕ್ಷರ ಬರೆದ್ರು ಬಿಗ್ ಲೆಟರ್ ಅಥವಾ ಕ್ಯಾಪಿಟಲ್ ರೂಪದಲ್ಲಿ ನಾವು ನೋಡ್ತೀವಿ. ಕ್ಯಾಪಿಟಲ್ ರೂಪದಲ್ಲಿ ಬರಿಬೇಕಾಗಿತ್ತಂದ್ರೆ ಶಿಫ್ಟ್ ಇಟ್ಕೊಂಡು ನಾವು ಕ್ಯಾಪಿಟಲ್ ಬರಿಬಹುದು. ಅದಕ್ಕೆ ಇದನ್ನ ಶಿಫ್ಟ್ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಕಂಟ್ರೋಲ್ ಕೀ ಅಂತ ಬರ್ತೈತೆ. ಕಂಟ್ರೋಲ್ ಕೀ ಅಂದ್ರೆ ಇದನ್ನ ನಾವು ಕಂಟ್ರೋಲ್ ಪಿ, ಕಂಟ್ರೋಲ್ ಎನ್, ಕಂಟ್ರೋಲ್ ಇವುಗಳನ್ನ ಓಪನ್ ಮಾಡಕ್ಕಂದ್ರೆ ಒಂದು ನಿರ್ದಿಷ್ಟ ಫೈಲ್ಗಳನ್ನ ಓಪನ್ ಮಾಡುವುದಕ್ಕೆ ಸಲುವಾಗಿ ನಾವು ಕಂಟ್ರೋಲ್ ಎಂದು ಕರಿತೀವಿ. ಕಂಟ್ರೋಲ್ಗೆ ಲೆಫ್ಟ್ ಸೈಡ್ ಕೂಡ ಕಾಣುತ್ತೆ, ರೈಟ್ ಸೈಡ್ ಕೂಡ ಕಾಣುತ್ತೆ. ಇಲ್ಲಿ ಕೂಡ ಕಂಟ್ರೋಲ್ ಇದೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ಕಂಟ್ರೋಲ್ ಇದೆ. ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಎರಡು ಒಂದೇ ರೀತಿಯಾಗಿ ನಾವು ಕಾಣಬಹುದು. ನೆಕ್ಸ್ಟ್ ಬರುವಂತ ವಿಂಡೋ. ವಿಂಡೋ ಒಳಗೆ ನಾವು ಯಾವ್ದು ಅಪ್ಲಿಕೇಶನ್ ಸಿಗುದಿಲ್ಲ ಅಂದ್ರೆ ವಿಂಡೋ ಒಳಗೆ ಹೋಗಿ ನಾವು ಯಾವ್ದು ಅಪ್ಲಿಕೇಶನ್ ಬೇಕಾಗಿತ್ತಲ್ಲ, ಯಾವ್ದು ಐಕಾನ್ಸ್ಗಳನ್ನ ನಮಗೆ ಬೇಕಾಗಿತ್ತಲ್ಲ ಅದನ್ನ ಸರ್ಚ್ ಮಾಡ್ಕೊಂಡು ನಾವು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಅದೇ ರೀತಿ ವಿಂಡೋಸ್ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಗಂತ ಈ ರೀತಿಯಾಗಿ ನಾವು ನೋಡ್ಬೋದು. ವಿಂಡೋಸ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಾವು ವಿಂಡೋ ಓಪನ್ ಮಾಡ್ತೀವಿ. ಅವಾಗ ಇಲ್ಲಿ ನಮ್ಗೆ ಯಾವ ಅಪ್ಲಿಕೇಶನ್ ಬೇಕು ನೋಡಿ, ಎಕ್ಸೆಲ್, ಪವರ್ ಪಾಯಿಂಟ್, ಇಲ್ಲಿ ನೇಮ್ ಹಾಕಿ ನಾವು ಎಂಟರ್ ಕೊಟ್ಟಾಗ ಅದನ್ನು ಓಪನ್ ಮಾಡ್ಬೋದು ಸಾಫ್ಟ್ವೇರ್. ಅದೇ ರೀತಿ ವಿಂಡೋ ಮತ್ತೊಮ್ಮೆ ಕ್ಲಿಕ್ ಮಾಡಿದಾಗ ಅದು ಹೋಗಿ ಬರ್ತದೆ. ಇನ್ನು ಆಲ್ಟ್ ಅಂತ ಬರ್ತೈತಿ, ಇಲ್ಲೂ ಕೂಡ ಆಲ್ಟ್ ಅಂತ ಇದೆ, ಇಲ್ಲೂ ಕೂಡ ಆಲ್ಟ್ ಅಂತ ಕಾಣಾಗ್ತೈತಿ. ಆಲ್ಟ್ ಅಂದ್ರೆ ಇದನ್ನ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳನ್ನ ಶಟ್ ಡೌನ್ ಮಾಡಾಕ ಇದನ್ನ ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಸ್ಪೇಸ್ ಬಾರ್ ಅಂತ ಕರಿತೀವಿ. ಇದನ್ನ ಕೀಬೋರ್ಡ್ನಲ್ಲಿ ಅತ್ಯಂತ ದೊಡ್ಡದಾದ ಕೀ ಯಾವ್ದಂದ್ರ ಅದು ಸ್ಪೇಸ್ ಬಾರ್ ಅಂತ ಕರಿತೀವಿ. ನಾವು ನೋಟ್ಬುಕ್ ಬರೆಯುವಾಗ ಸ್ವಲ್ಪ ಸ್ಪೇಸ್ ಕೊಟ್ಟು ಬರಿತೀವಿ. ಅದೇ ರೀತಿಯಾಗಿ ನಾವು ಕೀಬೋರ್ಡ್ನಾಗ ಟೈಪಿಂಗ್ ಮಾಡುವಾಗ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತಲ್ಲ, ಅದಕ್ಕೆ ಇದಕ್ಕೆ ಸ್ಪೇಸ್ ಬಾರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಎಂಟರ್ ಅಂತ ಬರ್ತೀವಿ. ಎಂಟರ್ ಅಂದ್ರೆ ಏನು? ಎಂಟರ್ ಅಂದ್ರೆ ಸ್ಟೆಪ್ ಬ್ಯಾಗ್ ಸ್ಟೆಪ್ ಮೇಲೆ ಬರೆಯೋಕೆ ನಾವು ಉಪಯೋಗಿಸ್ತೀವಿ. ಎಂಟರ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗಿತ್ತಂದ್ರೆ ನಾವು ಎಂಟರ್ ಕೀ ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ಲೈನ್ ಮುಗಿದಿರ್ತೈತಿ, ನೆಕ್ಸ್ಟ್ ಕೆಳಗೆ ಲೈನ್ ಬರೀಬೇಕಾಗಿತ್ತಂದ್ರೆ ಎಂಟರ್ ಕ್ಲಿಕ್ ಮಾಡೋ ಮೂಲಕ ನಾವು ನೆಕ್ಸ್ಟ್ ಲೈನ್ ಬರೀಬಹುದು. ಇನ್ನು A to Z ತನಕ ನಾವು ಅಲ್ಫಾಬೆಟ್ ಕೀ ಅಂತ ಕರಿತೀವಿ. ಇದನ್ನ ಇವು ಅದಾವಲ್ಲ ABC ಹಿಂಗೆ ಅದಾವಲ್ಲ, ಇವು ಎಲ್ಲ ನಾವು ಏನಂತ ಕರಿತೀವಿ? ಅಲ್ಫಾಬೆಟ್ ಕೀ ಅಂತ ಕರಿತೀವಿ. A to Z ತನಕ ಅಲ್ಫಾಬೆಟ್ ಕೀ ಅಂತ ಕರಿತೀವಿ. ಇನ್ನು ನಿಮ್ಗೆ ಒಂದು ನೆನಪಿರ್ಲಿ ವಿದ್ಯಾರ್ಥಿಗಳ, ಕೀಬೋರ್ಡ್ನಾಗ ಅಥವಾ ಮೊಬೈಲ್ನಲ್ಲಿ ಕೀಬೋರ್ಡ್ನಲ್ಲಿ ಲೆಟರ್ಸ್ಗಳನ್ನ ಸಿರಾಲಾಗಿ ಇರುವುದಿಲ್ಲ. ಎ ಆದ್ಮೇಲೆ ಬಿ, ಬಿ ಆದ್ಮೇಲೆ ಸಿ, ಈ ರೀತಿಯಾಗಿ ನಾವು ನೋಡುವುದಿಲ್ಲ. ಅದರ ಬದಲಾಗಿ ASDF ಈ ತರನಾಗಿ ನಾವು ನೋಡ್ತೀವಿ. ಈ ರೀತಿ ಯಾಕೆ ಕೊಡ್ತಾರಂದ್ರ ಟೈಪಿಂಗ್ ತುಂಬಾ ಸುಲಭವಾಗಿ ಟೈಪಿಂಗ್ ಮಾಡುವಾಗ ನಾವು ಸಿರಾಲಾಗಿ ನೋಡುವುದಿಲ್ಲ. ಸಿರಾಲಾಗಿ ಅಕಸ್ಮಾತ್ ಸಿರಾಲಾಗಿ ಕೀಬೋರ್ಡ್ ಇದ್ದು ಅಂದ್ರ ನಾವು ಟೈಪಿಂಗ್ ಮಾಡಕ ಆಗ್ತಾನೆ ಇರ್ಲಿಲ್ಲ. ನೆಕ್ಸ್ಟ್ ಬರುವಂಥದ್ದು
ಆಲ್ಫಾಬೆಟ್ ಕೀ ಮೇಲೆ ಒಂದಿಷ್ಟು ನಂಬರ್ ಕಾಣ್ತಾವ, ಹೌದಾ? ಇವುಗಳಿಂದ ಏನಂತ ಕರಿತೀವಿ ಅಂದ್ರ ಆಲ್ಫಾಬೆಟ್ ನಂಬರ್ ಕೀ ಅಂತ ಕರಿತೀವಿ. ಏನಂತೀವಿ ಅಂದ್ರ ಆಲ್ಫಾಬೆಟ್ ನಂಬರ್ ಕೀ ಅಂತ ಕರಿತೀವಿ. ಇಲ್ಲಿ ಕೇವಲ ಇವು ನಂಬರ್ ಕೀ ಇವು, ಹೌದಾ? ನಂಬರ್ ಟೈಪ್ ಮಾಡ್ದಾಗ ನಂಬರ್ ಕೀ ಇವು ಎದಕ್ ಅಂತೀವಿ ಅಂದ್ರ ಆಲ್ಫಾಬೆಟ್ ನಂಬರ್ ಕೀ. ಆಲ್ಫಾಬೆಟ್ ನಂಬರ್ ಕೀ ಎದಕ್ಕೆ ಕರಿತೀವಿ ಅಂದ್ರ ಆಲ್ಫಾಬೆಟ್ ಮ್ಯಾಗ ನಂಬರ್ ಅದಾವಲ್ಲ, ಅದಕ್ಕೆ ನಾವು ಆಲ್ಫಾಬೆಟ್ ನಂಬರ್ ಕೀ ಎಂದು ಕರಿತೀವಿ. ಇನ್ನು ಅದರ ತೆಗೆ ಇವು ನಾಲ್ಕನ್ನ ಯಾರೋ ಕೀ ಅಂತ ಕರಿತೀವಿ. ಯಾರು ಕೀ ಅಂದ್ರೆ ಇದನ್ನ ಎಕ್ಸೆಲ್ ಮಾಡುವಾಗ, ಗೇಮಿಂಗ್ ಆಡುವಾಗ ಅಥವಾ ಇಂಟರ್ನೆಟ್ ಯೂಸ್ ಮಾಡುವಾಗ ಇದನ್ನ ಉಪಯೋಗಿಸ್ತೀವಿ. ಯಾರು ಕೀ ಲೆಫ್ಟ್, ರೈಟ್, ಬಾಟಮ್, ಟಾಪ್ ಈ ರೀತಿಯಾಗಿ ನಾವು ಉಪಯೋಗಿಸುವಂತ ಯಾರು ಕೀಗಳಾಗಿವೆ. ನಾವು ಟೋಟಲ್ ಆಗಿ 104 ಕೀಗಳನ್ನ ನೋಡ್ಬೋದು. ಇವುಗಳನ್ನ ನಾವು ಏನಂತ ಕರಿತೀವಿ? ಡಿಜಿಟಲ್ ಕೀಬೋರ್ಡ್ ಎಂದು ಕರಿತೀವಿ. ಇದಿಷ್ಟು ಬೇಸಿಕ್ ಆಗಿ ಗೊತ್ತಿತ್ತಂದ್ರ ನಿಮ್ಗೆ ಟೈಪಿಂಗ್ ಮಾಡಾಕ ಸುಲಭವಾಗುತ್ತ ಅಥವಾ ಕಂಪ್ಯೂಟರ್ ಕಲಿಯುವಾಗ ಈಜಿ ಆಗುತ್ತ. ಇದಿಷ್ಟು ಕೀಬೋರ್ಡ್ನ ಸಂಪೂರ್ಣ ಮಾಹಿತಿ ಕೊಟ್ಟಿದೆ ಎಂದು ನಾವು ಭಾವಿಸ್ತೇನೆ. ಇದರಲ್ಲಿ ಏನಾದರೂ ತಪ್ಪಿತ್ತಂದ್ರ ಕಮೆಂಟ್ ಮೂಲಕ ತಿಳಿಸಿ.